ಯಾನಮ್ಮೆ ಪುಟ್ಪದಿ 50 55 kg ಆಗ್ಬಿಟ್ಟಿದೆ. ನಾನು ಎಷ್ಟಿದ್ನೋ ಅಷ್ಟೇ ಅವನಿ. ಅಂತ ಮುಖದ ಮೇಲೆ 5 kg ಕೋಪ ಜಾಸ್ತಿ ಆಗ್ಬಿಟ್ಟದೆ. ನಾನು ಎಷ್ಟಿದ್ರೆ ನಿಮ್ಗೇನು? ನೀವು ಹೋಗಿ ಕಂಡರೊಟ್ಟಿಲಿ ಕೆಲಸ ಮಾಡ್ಕೊಂಡು ಬಿದ್ದೀರಿ. ಆಮೇಲೆ ಪುಟ್ಪದಿ ಎಂತ ಮಾತು ಅಂತ ಅಡಿಯಮ್ಮೆ, ನಾ ಕಂಡರೊಟ್ಟಿ ಕೆಲಸ ಎಲ್ಲಿ ಮಾಡಕ್ ಹೋದನು? ಇನ್ನೇನು ಮಧುರವ್ರಿಗೆ ಪಕ್ಕದ ಬೀದಿ ನೆಲ್ಲಿಯಿಂದ 2 ಬಕೆಟ್ ನೀರು ಹಿಡ್ಕೊಂಡ್ ಬಂದು ಕೊಟ್ರಲ್ಲ, ಇದೆಲ್ಲ ನಿಮಗೆ ಬೇಕಾಗಿತ್ತಾ? ಅನ್ನಯ್ಯಪ್ಪನವ್ರೇ, ನನ್ನ ಮೇಲೆ ಫಿಟ್ಟಿಂಗ್ ಇಟ್ಬಿಟ್ರ್ಯಾ? ಆಮೇಲೆ ಪುಟ್ಮದಿ ಆ ಚೂರಿ ಈ ಚೂರಿ ಹೊಟ್ಟೆವ್ರು ಅಂದ್ಮೇಲೆ ಅಷ್ಟು ಮಾಡಿದ್ರೆ ಹೆಂಗೆಮ್ಮೆ? ನಮ್ಮ ಮಟ್ಟಿ ಕೊಳಾಯಿಲಿ ಒಂದ್ ಗ್ಲಾಸ್ ನೀರ್ ಇಟ್ಕೊಂಡು ಕುಡಿಯಲ್ಲ. ಬಾಬಣ ನೀರ್ ತಕೊಂಡ್ ಕುಡೀರಿ ಅಂದ್ರೆ ಹಾಕಿರೋ ಪಟಪಟಿ ಚಡ್ಡಿ ಎತ್ಕೊಂಡು ಜಗಳ ಮಾಡಕ್ ಬಂದಿದ್ದೀರಿ. ಅವ್ರಿಗೆ ಪಕ್ಕದ ಬೀದಿಯಿಂದ ನೀರ್ ಇಟ್ಕೊಂಡ್ ಬಂದು ಕೊಟ್ಟಿದ್ದೀರಿ, ಇದು ನ್ಯಾಯವಾ? ಆಮೇಲೆ ಪುಟ್ಮದಿ ಹೊಟ್ಟೆ ಆದ್ರೇನ ಬೀದಾದ್ರೇನ ನೀರು ಬಿಡೋದಷ್ಟೇ ಮುಖ್ಯ. ಮಧುರವ್ರಿಗೆ ಏನೇ ಬೇಕಾದ್ರೂ ಮಾಡೋದಕ್ಕೆ ಚಂದನರವ್ರೆ, ನಿಮ್ಗೆ ಯಾಕೆ ಊರವ್ರು ಸಾಬ್ರಿ? ಅನ್ನಪ್ಪನವ್ರು ಸರಿಯಾಗಿದ್ರೆ ಮಧುರವ್ರು ಯಾಕೆ ನನ್ನ ಕೈಲಿ ನೀರು ಬಿಡಿಸ್ಕೊತಾ ಇದ್ರು? ಯಾರಂದ್ರೆ ಅವ್ರ ಹಟ್ಟಿಲಿ ನೀರು ಸರಿಯಾಗಿಲ್ವಲ್ಲ, ಅದ್ರ ಬಗ್ಗೆ ಹೇಳ್ದಿಕ್ಕಮ್ಮೆ. ಬಾಬಣ್ಣ ನೀವೇನೇ ಹೇಳಿ, ನೀವು ಮಾಡೋದಂಗೆ ಒಂಚೂರು ಇಷ್ಟ ಅನ್ನಿಲ್ಲ. ಆಮೇಲೆ ಪುಟ್ಮಲಿ ಈ ಥರ ಎಲ್ಲ ಯೋಚನೆ ಮಾಡೋದು ಬಿಟ್ಬಿಟ್ಟು ಹೋಗಿ ರುಚಿಯಾಗಿ ಅಡುಗೆ ಮಾಡು. ಪಾಪ ಮಧುರ ಅವ್ರ ಹಟ್ಲಿ ಅಡುಗೆ ಮಾಡೋಕ್ಕೂ ನೀರಿಲ್ವಂತೆ. ಹಂಗಂದರಿಯಾ? ಪಾಪ ಮಧುರವ್ರು ಇರಿ, ಈಗಲೇ ಹೋಗಿ ಬಿಸಿ ಬಿಸಿ ಅಡುಗೆ ಮಾಡ್ತೀನಿ. ಇದಕ್ಕೆ ಇವಳ ದಡ್ಡ ಬೊಡ್ಡೆತ್ತದು ಅನ್ನೋದು. ಪುಟ್ಮಲ್ಲಿ ಅವ್ರೆ ಕಾವೇರಿ ತಾಯಿ ಆಣೆ ನಾನೆಂದು ನಿಮ್ಮನೆ, ಇನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ಇಲ್ಲನೆ, ಪ್ರೀತಿಸೋದು ಎಂದು ನಿಮ್ಮನ್ನೇ. ಸಿಂಹ ಟಣ ಟಣ ಸಿಂಹ. ಏನ್ ಗೌಡ್ರೆ, ಸಾಹಸ ಸಿಂಹ ವಿಷ್ಣು ಸರ್ ತರ ಹಾಡಾಡ್ಕೊಂಡ್ ಬರ್ತಾ ಇದ್ದೀರಾ? ಅದನ್ನೆಲ್ಲ ಬಿಟ್ಟಾಕಿ ನೀವ್ಯಾಕೆ ನಮ್ಮ ಹಟ್ಟಿಗೆ ಬಂದಿದ್ದೀರಿ? ಗೊತ್ತಾಯ್ತು ಕಂಬುಡಿ, ನಾನು ಹಟ್ಟಿಲಿಲ್ಲ ಅನ್ಕೊಂಡು ಪುಟ್ಮಲ್ಲಿಗ ಪೂಸಿ ಹೊಡೆದು ಉಂಡ್ಕೊಂಡು ಹೋಗವಂತ ಬಂದಿದ್ದಾರ್ಯಾ? ರೀ ಗೌಡ್ರೆ, ನಾನ್ ನಿಮ್ಮನೆಗೆ ಊಟಕ್ಕೆ ಬಂದಿಲ್ಲ ರೀ. ಅಣ್ಣಪ್ಪನವ್ರೆ, ನಿಮ್ಮ ಹಟ್ಟಿಲಿ ಅಡುಗೆ ಮಾಡೋಕ್ಕೂ ನೀರಿಲ್ಲ, ಕುಡಿಯೋಕ್ಕೂ ನೀರಿಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ಹಸು ತಡ್ಕೊಳ್ಳಾರ್ದೆ ನೀವು ಉಂಡ್ಕೊಂಡು ಹೋಗಕ್ಕೆ ಬಂದಿದ್ದೀರಿ ಅಂತಲೂ ನಂಗೆ ಚೆಂದಾಗಿ ಗೊತ್ತು. ನಿಮ್ಮ ನೀನಾಸಂ ನಾಟಕ ನನ್ನ ಅಂತವೇ ಯಾಕೆ ಆಡಿರಿ? ರೀ ಗೌಡ್ರೆ, ನಾನು ಸ್ವಾಭಿಮಾನಿ, ಹಾಗೆಲ್ಲ ಮರ್ಯಾದೆ ಬಿಟ್ಟು ಹೊಟ್ಟೆ ತುಂಬಿಸ್ಕೊಳಲ್ಲ. ಅಣ್ಣಪ್ಪನವ್ರೆ, ಒಟ್ಟಿಗೆ ಇಟ್ಟಿಲ್ಲ ಅಂದಮೇಲೆ ಹಟ್ಟಿಲಿ ₹1,00,00,000 ಇಟ್ಕೊಂಡ್ರು ಏನೂ ಪ್ರಯೋಜನ ಇಲ್ಲ. ಎಷ್ಟೇ ಸ್ವಾಭಿಮಾನಿ ಆದ್ರೂ ಒಟ್ಟಿಗೆ ಇಟ್ಟು ತಿನ್ಬೇಕ ಹೊರತು ನೋಡಿ ತಿನ್ನಕ್ಕಾಗಲ್ಲ. ಏನಿದು ಗೌಡ್ರು ಇಷ್ಟೊಂದು ಖುಷಿಯಾಗಿದ್ದಾರೆ? ನಾನು ಇಟ್ಟಿದ್ದ ಫಿಟ್ಟಿಂಗ್ ಇನ್ನೂ ವರ್ಕೌಟ್ ಆಗಿಲ್ಲ ಅನ್ಸುತ್ತೆ. ಗೌಡ್ರೆ, ಪುಟ್ಮಲ್ಲಿ ಅವರಲ್ಲಿ ಕಾಣಿಸ್ತಾನೆ ಇಲ್ಲ. ಯಾಕ ಪುಟ್ಮಲ್ಲಿ ತಮ್ಮ ಯಾನ್ ಕ್ಯಾಮ ನಿಮ್ಗೆ? ಏನಿಲ್ಲ, ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅಣ್ಣಪ್ಪನವ್ರೆ, ಸುಮ್ಮನೆ ನಿಮ್ಮ ಜೊತೆ ಮಾತಾಡ್ಕೊಂಡು ಕೂತ್ಕೊಳ್ಳಕ್ಕೆ ಅವಳೇ ನಿಮ್ಮ ಥರ ನಾಲಾಯಕಲ್ಲ. ಅವಳಿಗೂ ಕೆಲಸ ಕಾರ್ಯ ಅಂತ ಇರ್ತಾವಲ್ಲ. ಗೌಡ್ರೆ, ಮಾತ್ಕು ನಾಲಾಯಕ್ ಅನ್ಬೇಡ್ರಿ, ಆಮೇಲೆ ನನಗೆ ಕೆಟ್ಟ ಕೋಪ ಬರುತ್ತೆ. ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಗೋದ್ನಂತೆ, ಹಂಗಾಯ್ತು ನಿಮ್ಮ ಕತೆ. ರೀ ಗೌಡ್ರೆ, ಆನೆಗೊಂದು ಕಾಲ ಆದ್ರೆ ಇರುವೆಗೂ ಒಂದು ಕಾಲ ಬರುತ್ತಂತೆ, ಆಗ ನಾನೇನು ಅಂತ ತೋರಿಸ್ತೀನಿ. ಏನಂತ ತೋರಿಸಿರಿ? ಎರ್ರ ಅಂತ ತೋರಿಸ್ತಿದ್ದೀರಿ. ಅಲ್ಲ ಅಣ್ಣಪ್ಪನವ್ರೆ, ಎರ್ರ ಕಚ್ಚಿತ್ತ ಅಂತ ಗೊತ್ತಿರುವ ಚಡ್ಡಿ ಒಳಗೆ ಬಿಟ್ಕೊಳಕ ನಾನೇ ನೀವ ನೋಡಿ. ಈಗ ನನಗೆ ಶಾನೆ ಕೆಲಸ ಅದೇ, ಹಟ್ಟಿಗೆ ಹೋಗ್ಬಿಟ್ಟು ಬಿರ್ಬಿರ್ನ ಮಧುರ ಅವ್ರನ್ನ ಉಣ್ಣಕ್ಕೆ ಕಳಿಸಿ. ಅವ್ರು ಉಣ್ಕಾಡೋದ್ಮೇಲೆ ಮಿಕ್ಕಿದ್ರೆ ನಿಮ್ಗೆ ಹೇಳ್ತೀನಿ, ನೀವು ಬಂದು ಉಣ್ಕಳಿ. ಇನ್ಮೇಲೆ ನಾನು ಸ್ವಂತ ಬುದ್ಧಿಯಿಂದಾನೆ ಬದುಕ್ತೀನಿ. ಅತ್ತೆಯವ್ನ ಸಹಾಯನೂ ತಗೊಳ್ಳಲ್ಲ, ಬೇರೆ ಯಾರ ಸಹಾಯನೂ ತಗೊಳ್ದೆ ಬದುಕಿ ಈ ಪಾಂಡವಪುರ ಪುಟ್ಮಲ್ಲಿ ಏನು ಅಂತ ತೋರಿಸ್ತೀನಿ. ಇದೇ ನನ್ನ ಪ್ರತಿಜ್ಞೆ. ಏನ್ ಗೌಡ್ರೆ ಇಷ್ಟೊಂದು ಖುಷಿಯಾಗಿದ್ದೀರಾ? ಬಿಸ್ನೆಸ್ ಅಲ್ಲಿ ಜಾಕ್ಪಾಟ್ ಹೊಡಿತಾ? ಹಂಗೇನು ಇಲ್ಲ ಕಂಬುಡಿ ಮಧುರವ್ರೆ, ಯಾರೋ ಒಬ್ರು ಒಂದು ಮಾತು ಹೇಳಿದ್ರು, ಅದು ಗೆಪ್ಟಿಗೆ ಬಂದು ಈ ಪಟ್ಟಿ ಅಡಿಕೆ ಸಿಗ್ತಾವ್ರಿ. ಅದೇನು ಅಂತ ಹೇಳಿ ನಾನು ನಗ್ತೀನಿ. ಮಧುರವ್ರೆ, ಆ ಮಾತ ನೀವು ಕೇಳಬಿಟ್ರೆ ಬರೀ ನಗೋದಲ್ಲ, ನಂತರ ಬಿದ್ದು ನಗ್ಬಿಡ್ತಿದಾರಿ. ಈಗೇನ್ ಹೇಳ್ತಿರೋ ಇಲ್ವೋ? ಹೇಳ್ತೀನಿ ಮಧುರವ್ರೆ, ಇವತ್ತು ನನಗೂ ಪುಟ್ಮಲ್ಲಿಗೂ ಜೋರಾಗಿ ಜಗಳ ಆಯ್ತು. ನೀನು ನಿನ್ನ ಸ್ವಂತ ಬುದ್ಧಿ ಮೇಲೆ ಬದುಕಕ್ಕಾಗಲ್ಲ ಅಂದ್ಬಿಟ್ಟು ಅದಕ್ಕೆ ನಾನು ನನ್ನ ಸ್ವಂತ ಬುದ್ಧಿ ಮೇಲೆ ಬದುಕ್ತೀನಿ ಅಂತ ಚಾಲೆಂಜ್ ಮಾಡಬಿಟ್ಟ. ಅಲ್ಲ ಮಧುರವ್ರೆ, ಕಾಗ ಯಾವತ್ತಾದ್ರೂ ಕೂಗ್ಲೆ ತರ ಕೂಗಕ್ಕಂದ, ಹಂಗೆ ಈ ದಡ್ಬಟ್ಟದ ಯಾವತ್ತಾದ್ರೂ ಬುದ್ಧಿವಂತೆ ಅಂತ ಆಗಕ್ಕಂದ.
ಇದೊಂದ್ ದೊಡ್ಡ ಜೋಕು, ಇದಕ್ ನಗ್ತಿದ್ದೀರಾ? ಮಧುರವ್ರೆ ಇನ್ನೇನು ಹೇಳಕ್ಕಾತ, ಪ್ರಪಂಚದಲ್ಲಿ ಯಾರೇ ಬದಲಾಗ್ಬೋದು, ಆದ್ರೆ ಪುಟ್ಮಲ್ಲಿ ಮಾತ್ರ ಬದಲಾಗಕ್ಕಾಗಲ್ಲ. ಚಾಲೆಂಜಲ್ಲಿ ಗೆಲ್ಲೋದು ಇಲ್ಲ. ಈ ಮಾತು ಹೇಳಕ್ ನಿಮಗ್ ನಾಚಿಕೆ ಆಗಲ್ವಾ? ಮಧುರವ್ರೆ ಯಾನ್ ಹಿಂಗೆ ಹೋಗ್ಬಿಟ್ರಿ? ಮತ್ತಿನ್ನೇನ್ ಗೌಡ್ರೆ, ಪುಟ್ಮಲ್ಲಿ ಅವರು ಸಂಸಾರದ ಭಾರನ ಅಷ್ಟ್ ಚೆನ್ನಾಗಿ ಹೊರ್ತಿದ್ದಾರೆ. ಅದಕ್ಕೆ ಸಪೋರ್ಟ್ ಮಾಡೋದ್ ಬಿಟ್ಟು ಹಾಳು ಮಾಡ್ತಿದ್ದೀರಲ್ಲ. ಜೀವನದಲ್ಲಿ ಯಾರ್ ಸಪೋರ್ಟ್ ತಗೊಳ್ದ ಬದುಕಕ್ಕೆ ನಾವೇನ್ ಏಕಾಂಗಿಗಳ? ಮಧುರವ್ರೆ ನಾ ಹೇಳ್ದದು ಹಂಗೆಲ್ಲ. ಅವ ನನಗೆ ಸಂಸಾರ ಜವಾಬ್ದಾರಿ ಹೊರಕ್ ಬರಲ್ಲ ಅಂತಲ್ಲ. ನಾನು ಹಗಲು ರಾತ್ರಿ ಅಂತ ದುಡಿತಾರದು ಯಾರಿಗೋಸ್ಕರ ಹೇಳಿ? ದುಡಿದ್ರೆ ಜವಾಬ್ದಾರಿ ಬರಲ್ಲ, ದುಡ್ದಿರೋದನ್ನ ಹೇಗ್ ಸೇವ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಬೇಕು. ನೀವ್ ಗಂಡಸ್ರೆ ಇಷ್ಟು ದುಡಿತೀವಿ ಅನ್ನೋ ದರ್ಪ. ನಿಮ್ ಪಾಲಿಗೆ ಹೆಣ್ಣು ಕಾಲ್ ಕಸ ಅಲ್ವಾ? ಮಧುರವ್ರೆ ಹಂಗೆಲ್ಲ ಹೇಳ್ಬೇಡಿ. ಹೆಣ್ಣು ಅಂದ್ರೆ ನನಗೆ ದೇವತೆ ತರ, ಬೇಕಾದ್ರೆ ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ಕತೀನಿ. ಹಾಗಾದ್ರೆ ಈಗ್ಲೇ ಹೋಗಿ ಪುಟ್ಮಲ್ಲಿ ಅವ್ರ ಹತ್ರ ಸಾರಿ ಕೇಳಿ. ಅದು ಮಾತ್ರ ಸಾಧ್ಯ ಇಲ್ಲ ಮಧುರವ್ರೆ. ಅವ ನನ್ನ ವಿರುದ್ಧವಾಗಿ ಮಾತಾಡಲ್ಲ ಅಂದ್ರೆ ಅವಳಿಗೆ ಗಂಡ ಅಂದ್ರೇನ, ಜೀವನ ಅಂದ್ರೇನಂತ ಗೊತ್ತಾಗಬೇಕು. ಅಲ್ಲಿವರೆಗೂ ನಾನು ಅವಳ ತಮ್ಮ ಕ್ಷಮೆ ಕೇಳಲ್ಲ. ಜೀವನ ಪೂರ್ತಿ ಸಾಕ್ತಿರಂತ ಜೊತೆಗ್ ಬಂದ್ರೆ ಅರ್ಧದಲ್ಲೇ ಕೈ ಬಿಟ್ಟು ಹೋಗ್ತೀರಾ? ಪುಟ್ಮಲ್ಲಿ ಅವ್ರಂತ ಹೆಂಡತಿ ಸಿಗಕ್ ನೀವು ಪುಣ್ಯ ಮಾಡಿರ್ಬೇಕು. ನೀವು ಸಿಗ್ಬೇಕಾದ್ರೆ ಇನ್ನೂ ಪುಣ್ಯ ಮಾಡಿರ್ಬೇಕು. ಏನಂದ್ರೆ? ಅಲ್ಲ ನೀವು ನಂದೇ ತಪ್ಪು ಅನ್ನೋ ತರ ಮಾತಾಡ್ತಾ ಇದ್ದೀರಿ. ಹೌದು, ತಪ್ಪೆಲ್ಲ ನಿಮ್ದೆ. ಈ ಚಾಲೆಂಜ್ ಅಲ್ಲಿ ಗೆಲ್ಲಕ್ಕೆ ಪುಟ್ಮಲ್ಲಿ ಅವ್ರಿಗೆ ನಿಮ್ ಸಹಾಯ ಬೇಕಾಗಿಲ್ಲ. ಆ ದೇವರೇ ಯಾರನ್ನಾದ್ರೂ ಕಳಿಸ್ತಾರೆ, ಪುಟ್ಮಲ್ಲಿ ಅವ್ರು ಈ ಚಾಲೆಂಜ್ ಅಲ್ಲಿ ಗೆಲ್ತಾರೆ. ತಾವೇನು ಮಧುರವ್ರೆ ಗೆಟ್ ಔಟ್. ಅಲ್ಲ ಐ ಸೆಡ್ ಗೆಟ್ ಔಟ್. ಪುಟ್ಟಮಲ್ಲಿಯವರೇ, ನೀವೇನು ಯೋಚನೆ ಮಾಡಬೇಡಿ. ನಿಮ್ಮ ಸಹಾಯಕ್ಕೆ ಅಂತಾನೆ ಈ ಜಾನೆ ಹುಟ್ಟಿರೋದು. ನಿಮ್ಮ ಸುಖ ದುಃಖಗಳಲ್ಲಿ ನಾನು ಜೊತೆಗಿರ್ತೀನಿ. ಇವನು ನಿಮ್ಮ ಪಾಲಿನ ಆಪ್ತ ರಕ್ಷಕ. ಹಲೋ, ಪಾಂಡವಪುರ ಪುಟ್ಮಲ್ಲಿ ಈಟಿಂಗ್ ಹಿಡಿದ್ರಿ ಚಾಡ. ಅದೇ ಅದೇ, ನೀವ್ಯಾರ? ಏನು ಬಾಬು ಸ್ಕೂಲಿಂದನಾ? ಫೀಸ್ ಕಟ್ಬೇಕಾ? ಸರಿ ಸರಿ ಕಟ್ಟಿಸ್ತೀನಿ, ಬಾಯ್. ನಮ್ ಬಾಬಣ್ಣ ಎಷ್ಟೊಂದು ಫೀಸ್ ಕಟ್ಟಿರ್ಬೇಕಾಗಿತ್ತಲ್ಲ, ಯಾಕೆ ಕಟ್ನಿಲ್ಲ ಕೇಳು. ಬಾಬಣ್ಣ ಬಾಬಣ್ಣ, ಯಾಕೆ ಬಾಬು ಇಸ್ಕೊಂಡು ಫೀಸ್ ಕಟ್ಟಿಲ್ವಂತಲ್ಲ? ಅದು ನಾನು ಯಾಕೆ ಕಟ್ಟಬೇಕು? ಇಷ್ಟು ದಿನ ನೀವೇ ತಾನೇ ಕಟ್ಟಿದ್ದು. ಅದ್ ನೆನ್ನವರೆಗೂ ನೆನ್ನೆಯಿಂದ ಎಲ್ಲ ಜವಾಬ್ದಾರಿ ನೀನೇ ತಗೊಂಡಿದೆ ಅಲ್ಲ, ನೀನೇ ಕಟ್ಬಿಟ್ ಬಾ. ಬಾಬಣ್ಣ ಅದೆಲ್ಲ ನನಗೆ ಗೊತ್ತಾಗಲ್ಲ, ನೀವೇ ಕಟ್ಬಿಟ್ಟು ಬನ್ನಿ. ಗಂಡನ ವಿರುದ್ಧ ಮಾತಾಡಕ್ ಬಂದದ? ಮಾತಾಡೋದು ಸುಲಭ, ಮಾಡೋದು ಕಷ್ಟ. ಹೋಗಿ ಕಟ್ಬಿಟ್ ಬಾ. ಸರಿ, ದುಡ್ಡು ಕೊಡಿ, ಕಟ್ಬಿಟ್ಟು ಬರ್ತೀನಿ. ನಾನು ಯಾಕೆ ದುಡ್ಡು ಕೊಡ್ಲಿ? ಬೀರುಲಿಟ್ಟಿನ ತಗೊಂಡೋಗಿ ಕಟ್ಬಿಟ್ ಬಾ. ಅದಕ್ಕಿಂತ ಮುಂಚೆ ಸ್ಕೂಲ್ ಮುಖ ನೋಡಿದೆ, ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊ. ನೋಡಮ್ಮೆ, ನನ್ನ ಸಹಾಯ ಇಲ್ದೆ ನೀ ಏನು ಮಾಡಕ್ ಸಾಧ್ಯ ಇಲ್ಲ. ಹಂಗ್ ತಿಳ್ಕೊಂಡಿರೋದು ನಿಮ್ ಭ್ರಮೆ. ಸ್ಕೂಲ್ ಫೀಸ್ ಹೆಂಗ್ ಕಟ್ಬೇಕು ಅಂತ ಗೊತ್ತು, ಕಟ್ಟೆ ಕಟ್ತೀನಿ. ಅದ್ ಹೆಂಗ್ ಕಟ್ಟಿಯ ಕಟ್ಬಿಟ್ ಬಾ, ನಾನು ನೋಡ್ತೀನಿ. ಬಾಬಣ್ಣ ಬಾಬಣ್ಣ, ಪುಟ್ಟಮಲ್ಲಿಯವರೇ, ನಿಮ್ಗೇನ್ ಸಹಾಯ ಬೇಕು ನನ್ನನ್ನು ಕೇಳಿ, ನಾನು ಮಾಡ್ತೀನಿ. ಬ್ಯಾಡ ಪುಡಿ ಚಂದನ್ ಅವ್ರೆ, ನಿಮ್ಗೆ ಯಾಕೆ ರಸ್ಕು? ಪುಟ್ಟಮಲ್ಲಿಯವರೇ, ಅದು ರಿಸ್ಕ್ ಅಲ್ಲ, ರಿಸ್ಕ್. ಹಿಡಿದ್ರೆ ಚಾಡ. ಪುಟ್ಟಮಲ್ಲಿಯವರೇ, ನಿಮ್ಮ ಪರಿಸ್ಥಿತಿ ನನ್ಗೆ ಅರ್ಥ ಆಗುತ್ತೆ. ಗೌಡ್ರು ಇಷ್ಟೊಂದು ಕೆಳಮಟ್ಟ ಕೇಳಿತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನಾನು ನಿಮಗೆ ತುಂಬಾ ಸಲ ಹೇಳಿದ್ದೀನಿ ಅವ್ರೆಂತ ಸ್ವಾರ್ಥಿ ಅಂತ. ನೀವು ನನ್ನ ಮಾತೇ ನಂಬಿರ್ಲಿಲ್ಲ. ಈಗಲಾದ್ರೂ ಗೊತ್ತಾಯ್ತಾ? ಅವ್ರದೇನು ತಪ್ಪಿಲ್ಲ ಚಂದನ್ ಅವ್ರೆ, ನಾನ್ ಬುದ್ಧಿವಂತೆ ಆಗಿದ್ರೆ ಹಿಂಗೆಲ್ಲ ಆಯ್ತಾಯ್ತಾ? ಇದನ್ನೇ ನೋಡಿ ಇಂಡಿಯನ್ ಸೆಂಟಿಮೆಂಟ್ ಅನ್ನೋದು. ಗಂಡ ಎಷ್ಟೇ ಕೆಟ್ಟವನಾದ್ರೂ ಅವನನ್ನ ಒಳ್ಳೆಯವನು ಅನ್ಕೊಂಡು ಬದುಕೋದೇ ಭಾರತೀಯ ಹೆಣ್ಣಿನ ಗುಣ. ಉದಾಹರಣೆಗೆ ನೀವು ಏನ್ ಮಾಡೋದು, ಗಂಡ ಅಂದ್ಮೇಲೆ ಅನ್ಸರ್ಸ್ಕೊಂಡು ಹೋಗ್ಬೇಕು ತಾನೇ. ಪುಟ್ಟಮಲ್ಲಿಯವರೇ, ಎಷ್ಟು ದಿನ ಅಂತ ಈ ಶೋಷಣೆನ ಸಹಿಸ್ಕೋತೀರಾ? ಅದರಿಂದ ಆಚೆ ಬನ್ನಿ. ನಿಮಗೆ ಸಹಾಯ ಮಾಡೋಕೆ ಅಂತ ತುಂಬಾ ಜನ ತುದಿಗಾಲಲ್ಲಿ ನಿಂತಿದ್ದಾರೆ. ಅವ್ರು ನಿಮ್ ಕೈ ಹಿಡಿದು ನಡೆಸ್ತಾರೆ. ಏನಿದು ಅಪಸ್ವರ? ಅಪಸ್ವರ ಅಲ್ಲ ಪುಟ್ಟಮಲ್ಲಿಯವರೇ, ಪ್ರೀತಿಯ ಸ್ವರ. ಅಂದ್ರೆ ನಾನ್ ನಿಮಗ್ ಸಹಾಯ ಮಾಡ್ತೀನಿ ಅಂದೆ. ನೀವ್ಯಾಗ ನಂಗೆ ಸಹಾಯ ಮಾಡಿರಿ? ನಿಮ್ ಪ್ರೀತಿನ ಪಡ್ಕೊಳ್ಳೋದಕ್ಕೆ. ಅಂದ್ರೆ ನಿಮ್ ಒಳ್ಳೆತನನ ನೋಡಿ ನಾನ್ ನಿಮಗ್ ಸಹಾಯ ಮಾಡ್ತೀನಿ. ಬನ್ನಿ, ಇಬ್ರು ಜೊತೆಲಿ ಹೋಗಿ ಫೀಸ್ ಕಟ್ಬಿಟ್ಟು ಬರೋಣ. ಏನು ಬೇಕಾಗಿಲ್ಲ, ನಾನು ಒಬ್ಳೆ ಹೋಗಿ ಫೀಸ್ ಕಟ್ ಬರ್ತೀನಿ. ಪುಟ್ಟಮಲ್ಲಿಯವರೇ, ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ. ನಾನು ನಿಮ್ ಜೊತೆ ಬರ್ತೀನಿ. ಬನ್ನಿ ಹೋಗೋಣ. ನಂಗೆ ಯಾರ ಸಹಾಯನೂ ಬೇಕಾಗಿಲ್ಲ. ನನಗೆ ಫೀಸ್ ಹೆಂಗ್ ಕಟ್ಬೇಕು ಅಂತ ಗೊತ್ತು, ಕಟ್ತೀನಿ. ನೀವು ಇನ್ವಂಡಿ. ಪುಟ್ಟಮಲ್ಲಿಯವರೇ, ನಿಮಗ್ ನಾನ್ ಸಹಾಯ ಮಾಡ್ಲಿಲ್ಲ ಅಂದ್ಮೇಲೆ ಇನ್ಯಾರು ಮಾಡ್ತಾರೆ? ನಾನು ನಿತಾಯಿಸಿ. ಯಾರೋ ನಿಮಗ್ ಪರಿಚಯ ಇರೋನೇ ಇಂಥ ಕೆಲಸ ಮಾಡ್ತಿದ್ದಾನೆ. ನೀವ್ ಇಲ್ದೇ ಇರೋ ಟೈಮಲ್ಲಿ ಮನೆಗೆ ಬಂದು ಹೋಗ್ತಾನೆ. ನೀವೇ ತಾನೇ ಪುಟ್ಮಲ್ಲಿ ಗೀತಾಯಿಸಿ ಆಗಿರೋದು. ಅಲ್ಕಣಿ, ಅದೇ ಮಾತಾಡ್ತಿರಲ್ಲ ಮರ. ನಾವು ಪುಟ್ಮಲ್ಲಿ ಅವರಿಗೆ ಎಂತ ಸಹಾಯವೂ ಮಾಡಲಿಲ್ಲ. ಬೇರೆ ರಾಜ ಮಾಡಿ ಹೇಳ್ತಾ ಇದ್ದೇವೆ, ನಾವು ಪುಟ್ಟಗಳಿಗೆ ಎಂತ ಸಹಾಯ ಮಾಡಿಲ್ಲ ಮಾಡಿಲ್ಲ ಮಾಡಿಲ್ಲ. ಅಣ್ಣಪ್ಪನವ್ರೆ, ಬಿರ್ನ ಅವನಿಗೊಂದು ಗತಿ ಕಾಣಿಸ್ಬೇಕು, ಇಲ್ಲಾಂದ್ರೆ ಅವನು ನಮ್ ತಿಥಿ ಮಾಡ್ಬಿಡ್ತಾನೆ. ಈಗ ಏನ್ ಮಾಡೋದು ಗೌಡ್ರ?
ಅಣ್ಣಯ್ಯಪ್ಪನವ್ರೆ, ಅವ ನಮ್ಮ ಕಣ್ಣು ಮುಂದೆ ಬರಕ್ಕಿರೋದು ಒಂದೇ ದಾರಿ, ನಮ್ಮ ಪಾಳ್ಯನ ಕಿಡ್ನಾಪ್. ಏನ್ ಮಾತು ಅಂತಾಡಿರಿ? ನಮ್ಮ ಬಾಬುಗೆ ಏನಾಗದೆ? ನಿನ್ನ ಹಿತೈಷಿ ಕಿಡ್ನಾಪ್ ಮಾಡೋಣ.